ನಾನು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೆ ಇಲ್ಲಿ. ಒಂದು ಮಾತು ನೀವು ಕೇಳ್ತೀರ ಬ್ರೋ, ಇಲ್ಲಿ ಬರಬೇಕಾ ಬರಬಾರ್ದು ಅಂತ ಕೇಳಿದ್ರೆ ಖಂಡಿತ ಇಲ್ಲಿ ಬರೋಕೆ ಹೋಗ್ಬೇಡಿ. ಹಲೋ ಅಂತ ಶಾರುಖ್ ನೀವು ನೋಡ್ತಾ ಇರೋದು ಫುಡ್. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಸಗದಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಬಂದು ನಾವು ರಿವ್ಯೂವಿಂಗ್ ಓವರ್ ಹೈಪ್ಡ್ ಸ್ಪಾಟ್ಸ್ ಇನ್ ಬ್ಯಾಂಗ್ಳೂರ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಜಾಗಕ್ಕೆ ಬಂದಿದ್ದೀನಿ. ಸೊ ಬಂದಿರೋ ಜಾಗ ಆಬ್ವಿಯಸ್ಲಿ ಹಿಂದೆ ನೋಡಿರ್ತೀರಾ. ಸೊ ನಾದಿ ಮಂದಿಗೆ ಬಂದಿದ್ದೀನಿ. ಸೊ ಮೇನ್ಲಿ ಇಲ್ಲಿ ನಿಮಗೆ ಗೊತ್ತು, ಜನ ಹಂಗೆ ನಿಂತಿರ್ತಾರೆ. ಹೋಗಿ ಮಂದಿ ಬಿರಿಯಾನಿ ಟ್ರೈ ಮಾಡೋದಕ್ಕೆ ಅರ್ಧ ಗಂಟೆ ವೆಯ್ಟ್ ಮಾಡಬೇಕು. ಜೊತೆಗೆ ಹೇಗಿರುತ್ತೆ ಎತ್ತ ಎಲ್ಲ ಅಂತ ನೋಡೋಣಂತೆ. ಸೊ ನಾನು ಬಂದಿರೋ ಜಾಗ ಬಂದು ನಾದಿ ಮಂದಿ ಇನ್ ಕಮನಹಳ್ಳಿ, ಓಕೆನಾ. ಬಿಕಾಸ್ ಮಡಿವಾಳ ಅಲ್ಲಿ ಆಬ್ವಿಯಸ್ಲಿ ಜನ ಜಾಸ್ತಿ ಇರ್ತಾರೆ. ಇದು ಇಲ್ಲಿ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ಸೊ ಖಂಡಿತ ಲೈಟಾಗಿ ಸ್ವಲ್ಪ ಕಡಿಮೆ ಇರಬಹುದು, ಆದರೂ ಜನ ಒಳಗಡೆ ಜಾಸ್ತಿ ಐತೆ. ಆ್ಯಂಡ್ ಕಾರ್ಗಳೇ ನೋಡ್ತಿರ್ಬೋದು, ಲೈನಾಗಿ ನಿಲ್ಸವ್ರೆ. ಹೆಂಗಿರುತ್ತೆ ಏನಂತ ಗೊತ್ತಿಲ್ಲ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀಸೆಂಟಾಗಿ ಗೊತ್ತಲ್ಲ ನಿಮಗೆ, ಲೈಕ್ ಮಂದಿ ಅನ್ನೋ ಒಂದು ವಿಷಯ ನಮ್ಮ ಬೆಂಗಳೂರಲ್ಲಿ ತುಂಬ ಕಡಿಮೆ ಇತ್ತು. ಬೇಜಾನ್ ಜನರಿಗೆ ಮಂದಿ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಬಟ್ ಇವಾಗ ಬಂದು ಮೂಲೆಗೊಂದು ಏರಿಯಾಗೆ 4 ಅಂತ ಮಂದಿ ಬಿರಿಯಾನಿ ರೆಸ್ಟೋರೆಂಟ್ಗಳು ಸ್ಟಾರ್ಟ್ ಆಗಿಬಿಟ್ಟೈತೆ. ಇದು ಬಂದು ದುಬೈನ ಫೇಮಸ್ ಆ್ಯಂಡ್ ಅಲ್ಲಿನ ಒಂದು ಫಾಸ್ಟ್ ಮೂವಿಂಗ್ ಮಂದಿ ಪ್ಲೇಸು. ಜೊತೆಗೆ ಇಲ್ಲಿ ಬಂದಿದ್ದ ತಕ್ಷಣವೇ ಇಲ್ಲಿ ಬೇಜಾನ್ ಇವ್ರನ್ನ ನೋಡಿ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಆ್ಯಂಡ್ ಇದಕ್ಕಿಂತ ಮುಂಚೆನೂ ಹಿಡನ್ ಸ್ಪಾಟ್ಸು ತುಂಬ ಇತ್ತು. ಬಟ್ ಇಲ್ಲಿ ಹೇಗಿರುತ್ತೆ ಆ ಒಂದು ಮಂದಿ ಬಿರಿಯಾನಿ, ಅದು ನಮ್ಮ ಈ ಒಂದು ವಿಡಿಯೋನ ಮೇನ್ ಒಂದು ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಸೊ ಲೆಟ್ಸ್ ಗೋ, ಒಳಗಡೆ ಹೋಗೋಣ. ಒಳಗಡೆ ಹೋಗಿ ನಾವು ಯಾವುದು ಸ್ಪೆಷಲ್ ಇದೆಯೋ ಏನು ಎತ್ತ ಅಂತ ಎಲ್ಲ ನೀವು ನೋಡ್ತೀರಾ, ಅಲ್ಲೂ ಕೇಳಿ ತಿಳಿಸ್ಕೊಳ್ಳೋಣಂತೆ. ನನ್ನ ಜೊತೆ ಹಂಗೆ ಜಾಯಿಂಟ್ ಆಗಿ. ಆಲ್ರೈಟ್ ಅಂತಮ್ಮ. ಸೊ ಹೊರಗಡೆ ಬಂದಿದ್ದ ತಕ್ಷಣ ಒಂದು ವಾಮ್ ವೆಲ್ಕಮಿಂಗ್ ಇತ್ತು. ಪ್ಲಸ್ ಆ್ಯಂಬಿಯನ್ಸ್ಗೆ ಯಾವುದು ಎರಡನೇ ಮಾತಿಲ್ಲ. ಆ್ಯಂಡ್ ದೇ ಹ್ಯಾವ್ ವೆರೈಟೀಸ್ ಆಫ್ ಮಂದಿ ಇದೆ. ಲೆಟ್ಸ್ ಸಿ ಯಾವುದು ಅಂತ ನೋಡೋಣಂತೆ. ಲೆಟ್ ಮಿ ನೋ ವಿಚ್ ಮಂದಿ ಇಸ್ मस्ट ट्राई हियर. टमाटो चेंज नहीं कर सकते हैं. ओके. मसाला एक जैसा आएगा. और तड़के साथ खाना मीडियम स्पाइसी है. ओके. थोड़ा सा स्वीट आएगा उसमें. और मसाला सवाई मंदी, ये मसाला है पूरा. ಸೊ ನೋಡ್ತಿರ್ಬೋದು, ಸೊ ಇವರ ಸ್ಪೆಷಲ್ ಮಂದಿ ಬಂದ್ಬಿಟ್ಟೈತೆ. ಸೊ ಹಾಫ್ ತೊಗೊಂಡಿದ್ವಿ ಕ್ವಾರ್ಟರ್. ಸೊ ರೈಸ್ ಒಂದಲ್ಲೇ ಹಾಕಿಬಿಟ್ಟಿದ್ದಾರೆ. ಸೊ ಇದು ಬಂದು ಅಲ್ಫಾಮು, ಟರ್ಕಿಶ್ ಅಲ್ಫಾಮು, ಪ್ಲಸ್ ಜೊತೆಗೆ ಇದು ಬಂದು ಶವಾಯ ಚಿಕನ್. ಸೊ ಇದು ಸಪ್ರೇಟ್ ಇಸ್ಕೊಂಡಿದ್ವಲ್ಲ, ಸೊ ಎರಡು ಕಂಬೈನ್ ಮಾಡಿಕೊಟ್ಟವ್ರೆ. ಸೊ ಈಗ ಲೆಟ್ಸ್ ಟ್ರೈ ದಿಸ್. ಸೇಮ್ ನಿನಗೇನು ಎಕ್ಸ್ಪೆಕ್ಟೇಷನ್ ಇದೆ ಇಲ್ಲಿ ಹೇಗಿರಬಹುದು ಅಂತ? ಚೆನ್ನಾಗಿರುತ್ತೆ ಅವನ ಪ್ರಕಾರ ಬಂದು ಇಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದವನೇ. ಆ್ಯಂಡ್ ರೈಸ್ ಕ್ವಾಲಿಟಿ ಮುಟ್ಟಿದ ತಕ್ಷಣ ಮೃದುವಾಗಿರುತ್ತಲ್ಲ, ಆ ಥರ ಒಂದು ಟೆಕ್ಸ್ಚರಲ್ಲಿ ಐತೆ. ಸೊ ವಿಲ್ ಗೋ ಫಸ್ಟ್ ಬೈಟ್ ಅಟ್ ನಾದಿ ಮಂದಿ. ಆ್ಯಕ್ಚುಲಿ ಮಂದಿ ಅನ್ನೋದು ಸಟಲ್ ಆಗಿರುತ್ತೆ. ಬಟ್ ನಮ್ಮ ಇಲ್ಲಿ ಕಲ್ಚರಲ್ಲಿ ಹೆಂಗಂತಂದರೆ ಯಾವುದೇ ಮೈಲ್ಡ್ ಆಗಿದ್ದರೆ ಅದು ನಮಗೆ ಇಷ್ಟ ಆಗಲ್ವಲ್ಲ. ಆದ್ದರಿಂದ ಎಲ್ಲ ಕಡೆ ಇಲ್ಲಿ ಆ ಮೈಲ್ಡನ್ನ ಎತ್ತಿಕ್ಬಿಟ್ಟು ಲೈಟಾಗಿ ಫ್ಲೇವರ್ಫುಲ್ಲಾಗಿ ಸ್ವಲ್ಪ ಫ್ಲೇವರ್ಸ್ ಆ್ಯಡ್ ಮಾಡೋರೆ. ಆ ಸ್ಪೈಸಸ್ ಮಸಾಲೆಯಿಂದ ಹಿಡಿದು ಕಂಪ್ಲೀಟಾಗಿ ಇದರಲ್ಲಿ ಬರೋದು ನನಗೆ ಮೇನ್ಲಿ ಏಲಕ್ಕಿ, ಅದರಾಗಮ್ಮ ಜಾಸ್ತಿ ಬರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಮಸಾಲೆ ಅನ್ನೋದು ಇದ್ದೇ ಇರುತ್ತಲ್ಲ, ಆ ಮೈಲ್ಡ್ ಮಸಾಲೆ ಅದೈತೆ. ಸೊ ದಿಸ್ ಈಸ್ ಅಲ್ಫಾಮ್ ಚಿಕನ್ ಐತೆ. ಪೀಸ್ ನೋಡೋಣ ಹೇಗಿದೆ ಅಂತ. ಆಲ್ ರೈಟ್. ಆ ಮಸಾಲೆ ಜೊತೆ ಲೈಟಾಗಿ ಒಂದು ಕೋಟಿಂಗ್ ಐತೆ. ಸೊ ಟ್ರೈ ಮಾಡಿ ನೋಡೋಣ. ಪಾಪ ಆ ಚಿಕನ್ ಪೀಸು ಸಖತ್ ಟೆಂಡರಾಗಿ ಸಾಫ್ಟ್ ಆಗೈತೆ. ಆ್ಯಂಡ್ ಮಸಾಲೆಯಲ್ಲಿ ಆ ಲೈಟಾಗಿ ಸ್ಮೋಕಿ ಟೆಕ್ಸ್ಚರ್ ಬರ್ತೈತೆ ಆ ಚಿಕನ್ ಪೀಸಲ್ಲಿ. ಮೋಸ್ಟ್ಲಿ ತಂದೂರ್ ಆಗಿದೆಯಲ್ಲ ಆದ್ದರಿಂದ. ಆಮೇಲೆ ಮೈಲ್ಡ್ ಸ್ವೀಟ್ನ ಜೊತೆಗೆ ಪಂಚ್ ಆಫ್ ಖಾರ ಅನ್ನೋದು ಆ ಒಂದು ಪೀಸಲ್ಲಿ ಹೊಡೆಯುತ್ತೆ. ಇದು ಆ ರೈಸಲ್ಲಿ ನೀವು ಮಿಕ್ಸ್ ಮಾಡೋದಾಗ ಇದರ ಮಜಾ ಬಂದು ಸಗದಾಗಿರುತ್ತೆ. ಆ್ಯಕ್ಚುಲಿ ನಾವು ಬಂದಿರೋದು ವೀಕ್ ಡೇಗೆ. ಆ್ಯಂಡ್ ಆ ಟೈಮ್ ನೋಡ್ಕೊಂಡು ಬಂದಿದ್ದೀವಿ. ಜನ ಜಾಸ್ತಿನೂ ಇರಬಾರ್ದು, ಜೊತೆಗೆ ನಮಗೆ ತಿನ್ನೋದಕ್ಕೂ ಕರೆಕ್ಟಾಗಿರ್ಬೇಕಲ್ಲ. ಈಗ ಅಕಸ್ಮಾತ್ ಜನ ಜಾಸ್ತಿ ಇದ್ದರೆ ಖಂಡಿತವಾಗ್ಲೂ ಅಲ್ಲಿ ವೀಡಿಯೋ ಅಂತೂ ಶೂಟ್ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ಜನ ಕಡಿಮೆ ಇರೋ ಟೈಮ್ ನೋಡಿಕೊಂಡು ಬೇಗನೆ ಬಂದುಬಿಟ್ವಿ ನಾವು. ಹಂಗೆ ಬಂದಿದ್ದ ತಕ್ಷಣ ನಮಗೆ ಇಲ್ಲಿ ಸೀಡು ಸಹ ಸಿಕ್ತು. ನೆಕ್ಸ್ಟ್ ಬಂದು ಟ್ರೈ ದಿಸ್ ಶವಯ್ಯ ಚಿಕನ್. ವಿತ್ ಸ್ಕಿನ್ ಇರುತ್ತೆ ಇದು. ಸಿ ಹಿಯರ್ ಆ ಸ್ಕಿನ್ನು ಹಿಂಗೆ ಬಂದು ಒಳಗಡೆ ಸಾಫ್ಟಾಗಿರುತ್ತೆ ಮೀಟು ನೋಡಿ. ವಾವ್. ಇಟ್ಸ್ ಲೈಕ್ ಒಳಗಡೆ ಆ ಮೀಟ್ ಬಂದು
ಸ್ಟೀಮ್ ಚಿಕನ್ ಇದ್ರೆ ಹೇಗಿರುತ್ತೆ ಆ ಥರ ಐತೆ. ಆ್ಯಂಡ್ ಮೇಲೆ ಸ್ಕಿನ್ನು ಟ್ರೈ ಮಾಡೋಣ, ಅದು ಹೇಗೈತೆ ಅಂತ ನೋಡೋಣ. ಲೈಟಾಗಿ ಸ್ವೀಟ್ನೆಸ್ ಐತೆ, ಲೈಕ್ ಈ ಹನಿ ಚಿಕನ್ ತಿಂದ್ರೆ ಮೇಲ್ ಸ್ವೀಟ್ನೆಸ್ ಬರುತ್ತೆ ಆ ಥರ ಐತೆ ಲಿಟ್ರಲಿ. ಸೊ ಅದನ್ನು ಮಂದಿ ರೈಸ್ ಒಳಗೆ ಇಕ್ಕಿ, ಸೊ ಮಯೋನೀಸ್ ಸ್ವಲ್ಪ ತಗೊಂಡು ಹಾಗೇ ಇದ್ರ ಮೇಲೆ ಹಾಕಿ ರೈಸ್ನ ಅದ್ರ ಮೇಲೆ ಪ್ಯಾಕ್ ಮಾಡಿ ಆಹಾ, ಐ ಥಿಂಕ್ ಮಯೋನೀಸು ಇವರೇ ಮಾಡೋದು ಅನಿಸುತ್ತೆ. ನಾನು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೇ ಇಲ್ಲಿ, ಬಟ್ ಟೋಟಲಿ ಚೇಂಜ್ ಆಗೋಯಿತು. ಮಂದಿ ಫ್ಲೇವರಿಂದ ಹಿಡಿದು ಕ್ವಾಂಟಿಟಿ ಇರಲಿ, ಜೊತೆಗೆ ಕ್ವಾಟ್ರ್ ತೊಗೊಂಡಿರೋದು ಕ್ವಾಟ್ರಿಗೆ ಜಾಸ್ತಿ ಬಂದೈತೆ ಆರಾಮಾಗಿ. ಆ್ಯಂಡ್ ಅದ್ರ ಜೊತೆಗೆ ಇವರ ಈ ಒಂದು ಚಿಕನ್ ಪೀಸ್ ಕ್ವಾಲಿಟಿ ಇದೆಯಲ್ಲ ಲಿಟ್ರಲಿ ಇಷ್ಟ ಆಯಿತು. ಸೊ ಆ ಓವರ್ ಹೈಪ್ ಸ್ಪಾಟಲ್ಲಿ ಈ ಸ್ಪಾಟ್ ಬಂದು ಅದನ್ನು ಮೀರೈತೆ. ಆ್ಯಂಡ್ ಇದಕ್ಕೆ ನಾನು ಔಟ್ ಆಫ್ 5 ಬಂದು ಐ ವಿಲ್ ಗಿವ್ 4.8. ಓಕೆನಾ? ಸೊ ಈಗ ಡೈರೆಕ್ಟಾಗಿ ಔಟ್ರನ್ ಮೀಟ್ ಮಾಡೋಣ. ಆಲ್ರೈಟ್ ಅಂತ ಮಾಸ್, ಫೈನಲ್ ಆಗಿ ಬಂದು ದ ನಹದಿ ಮಂದಿ. ಸೊ ಓವರ್ ಹೈಪ್ ಟು ಸ್ಪಾಟ್ನ ರಿವ್ಯೂ ಮಾಡಾಯಿತು. ನನಗೆ ಒಂದು ಮಾತು ನೀವು ಕೇಳ್ತೀರ ಬ್ರೋ, ಇಲ್ಲಿ ಬರಬಾರ್ದು ಅಂತ ಕೇಳಿದ್ರೆ ಖಂಡಿತ ಇಲ್ಲಿ ಬರೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಬಂದುಬಿಟ್ರೆ ನಿಜವಾಗ್ಲೂ ನೀವು ಇಷ್ಟಪಡ್ತೀರಾ. ಆ ಥರ ಇರುತ್ತೆ, ಲೈಕ್ ಇವರ ಕ್ವಾಂಟಿಟಿ ಆಫ್ ಲೈಕ್ ಕೊಡೋ ಒಂದು ಕ್ವಾಲಿಟಿ ಇರಲಿ, ಕ್ವಾಂಟಿಟಿ ಇರಲಿ, ಸೊ ಕೊಡ್ತಿರೋ ಪ್ರೈಸ್ಗೆ ವರ್ತಿರಬೇಕು. ಆ್ಯಂಡ್ ನನಗೆ ಒಂದು ಅನಿಸ್ತಪ್ಪ ಏನಂತಂದರೆ ಲಿಟ್ರಲಿ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಅನಿಸ್ತು. ಬಿಕಾಸ್ ನಾವು ತೊಗೊಂಡಿರೋದು ಬಂದು 2 ಕ್ವಾರ್ಟರ್ ಮಂದಿ ತೊಗೊಂಡ್ವಿ, ಜೊತೆಗೆ ಫೈನಲ್ ಆಗಿ ಒಂದು ಡೆಸರ್ಟ್ ಒಂದು ತೊಗೊಂಡ್ವಿ. ಬಟ್ ಅದ್ರ ಪ್ರಕಾರ ಬಂದರೆ ಆಲ್ಮೋಸ್ಟು ಮಂದಿನೇ ಒಂದು 240 250 ಹಂಗಿತ್ತು. ಫೈನಲ್ ಆಗಿ GST ಅವು ಇವು ಅಂತ ಆ್ಯಡ್ ಆಗಿ ಬಂದಿದ್ದ ಬಿಲ್ ಬಂದು 851 ರೂಪಾಯಿ. ಕರೆಕ್ಟ್ ತಾನೇಪ್ಪ? ಸೊ ಲಿಟ್ರಲಿ ನನಗೆ ಲೈಟಾಗೆ ಸ್ವಲ್ಪ ಜಾಸ್ತಿನೇ ಅನಿಸ್ತು ಪ್ರೈಸು. ಬಟ್ ಕೊಡ್ತಿರೋ ಅಮೌಂಟಿಗೆ ಕೊಡ್ತಿರೋ ಕ್ವಾಲಿಟಿ ಇಷ್ಟ ಆಯಿತು. ಚಿಕನ್ ಕ್ವಾಲಿಟಿ ಇತ್ತಲ್ಲ ಅದು ಭಾಳ ಇಷ್ಟ ಆಯಿತು. ಸೊ ನಾನು ಚಿಕನ್ ಟ್ರೈ ಮಾಡಿದೆ, ಅಕಸ್ಮಾತ್ ನೀವು ಬಂದಾಗ ಮಟನ್ನು ಟ್ರೈ ಮಾಡ್ಬೋದು. ಬಟ್ ದಿಸ್ ಇಸ್ ವಾಟ್ ಕಂಪ್ಲೀಟ್ಲಿ ನಾದಿ ಮಂದಿ. ಸೊ ಓವರ್ ಹೈಪ್ಡಾಗಿತ್ತು, ಜನ ಜಾಸ್ತಿ ಇರ್ತಾರೆ, ಆ್ಯಂಡ್ ವೆಯ್ಟಿಂಗ್ ಟೈಮ್ ಅರ್ಧ ಗಂಟೆ ಹಂಗಿರುತ್ತೆ ಅವೆಲ್ಲ ಕೇಳ್ಪಟ್ಟೆ. ಹೇಗಿರುತ್ತೆ ಅಂತ ಮೇನ್ ಅದೇ ನನ್ನ ಒಂದು ಥಾಟು ಆ್ಯಂಡ್ ಕಾನ್ಸೆಪ್ಟ್ ಈ ಒಂದು ವಿಡಿಯೋ. ಆ್ಯಂಡ್ ಫೈನಲ್ ಆಗಿ ಇದು ತೊಗೊಂಡ್ವಿ. ಏನಾಯ್ತಾ? ಗ್ರೇಪ್ ಜ್ಯೂಸ್, ಸಾರಿ ಮರ್ತೋಯ್ತು ನೋಡಿ. ಮಂದಿಯಲ್ಲಿ ಹಂಗೆ ಮೆಲ್ಟ್ ಆಗಿಬಿಟ್ಟಿದ್ದೀನಿ. ಸೊ ದಿಸ್ ಇಸ್ ವಾಟ್ ಕಂಪ್ಲೀಟ್ ಆಗಿ. ಆ್ಯಂಡ್ ಇನ್ನೊಂದು ತಿಳ್ಕೊಬೇಡಿ, ಇನ್ನೊಂದು ಆಮೇಲೆ ಇದು ಪ್ರಮೋಷನ್ ಅಂತ ತಿಳ್ಕೊತೀರಾ, ಪ್ರಮೋಷನ್ ಅಂತ ಮಾತ್ರ ತಿಳ್ಕೊಬೇಡಿ. ದಿಸ್ ಇಸ್ ಲೈಕ್ ಡೈರೆಕ್ಟಾಗಿ ಹೋಗಿ ನಾವು ಅಲ್ಲಿನ ಲೈಕ್ ಏನು ಸ್ಪೆಷಲ್ ಇದೆಯೋ ಫುಡ್ಡು ಅದನ್ನು ಹಂಗೆ ಟ್ರೈ ಮಾಡಿಬಿಟ್ಟು ನಿಮಗೆ ವಿಡಿಯೋಲಿ ತೋರಿಸ್ಕೊಡೋದೆ ಈ ಒಂದು ಕಾನ್ಸೆಪ್ಟು. ಸೊ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಶೇರ್ ಸಹ ಮಾಡಿ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಆಮೇಲೆ ಜೊತೆಗೆ ಬಂದಿದ ತಕ್ಷಣ ಇಲ್ಲಿ ಕಾರ್ಗಳು ನಿಲ್ಸೋಕ್ಕೆ, ಬೈಕ್ಗಳು ನಿಲ್ಸೋಕ್ಕೆ ಭಾಳ ಜಾಗ ಆಯ್ತಪ್ಪ. ನನಗೂ ಇಷ್ಟ ಆಯಿತು. ಬಂದಿದ ತಕ್ಷಣ ಗಾಡಿ ಪಾರ್ಕ್ ಸೇಫಾಗಿ ನಿಲ್ಲಿಸ್ಬಿಟ್ಟು ಆರಾಮಾಗಿ ಒಳಗಡೆ ಬ್ಯಾಟಿಂಗ್ ಮಾಡಿದೆ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶರ್ಕ್.